ಡ್ರಾಟ್ ಸಿಚುವೇಶನ್ ಬಹಳ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. 20% ಮೇಲೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕೆಲವು ಕಡೆ ಎಲ್ಲ ಝೀರೋ ಇದೆ ಇನ್ಫ್ಲೋ. ಸೊ ಅದಕ್ಕೆ ಯಾರೇ ಮಂತ್ರಿಗಳಿಗೆ ನಾನು 2-3 ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು 4 ವಿಭಾಗಕ್ಕೆ ಪ್ರವಾಸ ಕೈಗೊಳ್ತೇನೆ, ಹೋಗಿ ಅಲ್ಲಿ ರಿವ್ಯೂ ಮಾಡ್ತೇನೆ. 4 ವಿಭಾಗಕ್ಕೂ ಹೋಗಿ ಮಾಡ್ತೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ತಮಗೆ ಈಗಾಗಲೇ ಗೊತ್ತಿದೆ, ಅವರು ಕೂಡ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ಸೊ ಈಗಾಗಲೇ ಕೆಲವು ಕಡೆ ಎಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಝೀರೋ ಇನ್ಫ್ಲೋ ಇದೆ, 0. ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಲಾಸ್ಟ್ ಟೈಮು 88 ಇತ್ತು ಹೇಮಾವತಿಗೆ, ಇವಾಗ 40ಕ್ಕೆ ಬಂದಿದೆ. KRS 100 ಇತ್ತು ಲಾಸ್ಟ್, ಇವತ್ತಿಗೆ 22ರಲ್ಲಿದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗುವವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ವಿದ್ಯುತ್ ಶಕ್ತಿ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಕೋಲ್ನ ಮತ್ತೊಂದನ್ನ ಏನೇನು ಜಲ್ದಿ ಸ್ಟೋರ್ ಮಾಡಬೇಕೆಂದ್ರೆ ನಾಳೆ ಬೆಳಗ್ಗೆ ಎಮರ್ಜೆನ್ಸಿ ಬೇಕಾದ್ರೆ ಸಮಸ್ಯೆ ಆಗ್ತಿದೆ. ಹಿಂದೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇಲ್ಲೊಂದು ಗ್ಯಾಸ್ ಮಾಡಿಸಿದ್ದೆ ಬೆಂಗಳೂರು ಸಿಟಿಲಿ, ಅದು ಕೂಡ ರೆಡಿಯಾಗಿ ಇಟ್ಕೊಂಡಿರಿ, ಅದಕ್ಕೆ ಏನೇನು ಸಂಬಂಧಪಟ್ಟಂಥದ್ದು ಅಂತ ಅಲ್ಲೂ ಕೂಡ ಹೇಳಿದ್ದೇನೆ. 340 ಮೆಗಾವ್ಯಾಟ್ ಗ್ಯಾಸ್ ಪ್ಲಾಂಟು, ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಅದಕ್ಕಾಗ್ಬೋದು ಗ್ಯಾಸ್ಗೆ. ಅದಕ್ಕೆ ನೀವು ಮುಂಜಾಗ್ರತವಾಗಿ ನೀವು ಎಲ್ಲ ಸಿದ್ಧತೆಗಳನ್ನು ನೀವು ರೆಡಿ ಮಾಡ್ಕೊಂಡಿರಿ. ಯಾಕೆಂದರೆ ನಮ್ಮ ಹೈಡಲಲ್ಲಿ ನಮಗೇನು ಇನ್ಫ್ಲೋ ಬರಬೇಕಾಗಿತ್ತು ಆ ಇನ್ಫ್ಲೋ ಬರ್ತಾ ಇಲ್ಲ. ಸೊ ಅದರಿಂದ ನಾವು ಬಹಳ ಹುಷಾರಾಗಿರಬೇಕು, ಅದಕ್ಕೆ ಜಾಗೃತಿ ಮೂಡಿಸಿ ಅಂತೇಳಿ ನಾನು ಆಗಲೇ ಅವ್ರಿಗೆ ಹೇಳಿದ್ದೇನೆ.